ಒಂದು 40 ರೂಪಾಯಿಂದ 35 ರೂಪಾಯಿ ಇಷ್ಟು ರೆವಿನ್ಯೂ ಬರ್ಬೋದು. ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ, ನಾ ತಗೊಳ್ಬೇಕು ಅಂತಂದರೆ ಆ್ಯಡ್ಸೆನ್ಸ್ ಓಪನ್ ಆಗಿರಲೇಬೇಕು, ಮಾನಿಟೈಸೇಷನ್ ಆನ್ ಆಗಿರಲೇಬೇಕು. ಕನ್ನಡನ ಮಾತಾಡೋಂಥ ಎಲ್ಲ ಕನ್ನಡದ ಹುಲಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಮಾತ್ರ ಸಕ್ಕತ್ತಾಗಿದ್ದೀನಿ. ಎಲ್ಲ ಕನ್ನಡದ ಹುಲಿಗಳಿಗೆ ನನ್ನ ಒಂದು ನಮಸ್ಕಾರಗಳು. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಹಿಡಿಯುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ವಿಡಿಯೋ ಅಂತಂದರೆ, ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ. ಎಲ್ಲ ಯೂಟ್ಯೂಬರ್ಸ್ನ ಕೇಳೋದು ಪ್ರಶ್ನೆ ಒಂದೇ, ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ ಅಂತ. ನೋಡಿ, ಈ ವಿಡಿಯೋನ ಮಾಡೋದು ಹೆಚ್ಚಾಗಿ ಟೆಕ್ ಚಾನಲ್ಗಳು. ನನ್ನ ಬ್ಲಾಗ್ ಚಾನಲ್ನಲ್ಲಿ ಹಾಕ್ತೀನಿ. ಯಾಕಪ್ಪ ಅಂತಂದರೆ ಎಷ್ಟೋ ಜನ ನನ್ನ ವಿಡಿಯೋನ ನೋಡಿದವರು, ನನ್ನ ಚಾನಲ್ನ ನೋಡಿದವರು ಏನಂತ ಕೇಳ್ತಾರೆ ಅಂದರೆ, ಫಸ್ಟಿಗೆ ಕೇಳೋದು ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ ಅಂತ. ಬಟ್ ನನಗೆ ಗೊತ್ತಿರ್ತಾರೆ, ನನಗೆ ಯೂಟ್ಯೂಬಿಂದ 1 ರೂಪಾಯಿನೂ ಇದುವರೆಗೂ ಬಂದಿರಲಿಲ್ಲ. ನಿನ್ನೆ ಮಾತ್ರ ಯೂಟ್ಯೂಬಿಂದ 40 ರೂಪಾಯಿ ಬಂದಿದೆ. ನಿನ್ನೆ ಅಂದರೆ ಲೈವ್ ಇದು ಮಾಡಿದ್ದೆ, ಒಂದು ಲೈವ್ ಚಾಟ್ನ ಅಂತ ಮಾಡಿದ್ದೆ. ಲೈವ್ ಚಾಟ್ನಲ್ಲಿ 40 ರೂಪಾಯಿ ಒಬ್ಬರು ತಗೊಂಡಿದ್ದಾರೆ. ಅದು ಇನ್ನೂ ನನಗೆ ಬಂದಿರಲ್ಲ, ಇನ್ನೂ ಯೂಟ್ಯೂಬಲ್ಲೇ ಇರುತ್ತೆ ಅದು. ಆಮೇಲಿಂದ ಬರುತ್ತೆ ಅದು. ಆಮೇಲಿಂದ ಅಂತ ಅಂದರೆ ಸ್ವಲ್ಪ ದಿವಸ ಅಂದರೆ ಮಾನಿಟೈಸೇಷನ್ ಎಲ್ಲ ನಮ್ಮದು ಆನ್ ಆಗಿಬಿಟ್ಟು ಎಲ್ಲ ಇದಾದಮೇಲೆ ಬರುತ್ತೆ. ಅದು ಇನ್ನೂ ಲೇಟ್ ಬರೋದು. ಇದು ಮಾನಿಟೈಸೇಷನ್ ಎಲ್ಲ ಆನ್ ಆಗಬೇಕು. ಆಮೇಲೆ ಒಂದು ವಾಚ್ ಅವರ್ಸಿನ ಕಂಪ್ಲೀಟ್ ಆಗಬೇಕು. ಪಿನ್ ಬರಬೇಕು, ಗೂಗಲ್ ಪಿನ್ನು, ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಬೇಕು. ಇಷ್ಟೆಲ್ಲ ಆದಮೇಲೆ ಅದೇ ನಾನು ಆ 40 ರೂಪಾಯಿ ಬರೋದು ನಿಮಗೆ. ಆ 40 ರೂಪಾಯಿ ಬರೋಕ್ಕೆ ಇನ್ನೂ $100 ಕಂಪ್ಲೀಟ್ ಆಗಬೇಕು. ನೋಡಿ, ಇಷ್ಟೆಲ್ಲ ಪ್ರೋಸೆಸಿಂಗ್ ಇದೆ. ಹಾಗೆಯೇ 40 ರೂಪೀಸ್ ಕೂಡ ಇನ್ನು ವೈ.ಟಿ ಸ್ಟುಡಿಯೋದಲ್ಲೇ ಇರುತ್ತೆ. ನಿಮಗೆ ಸೂಪರ್ಸಲ್ಲಿರುತ್ತೆ, ಸೂಪರ್ಸ್ ತಗೊಂಡಿದ್ದಾರೆ, ಅದರಲ್ಲೇ ಇರುತ್ತೆ. ನೋಡಿ ಗೈಸ್, ಈ ಥರ ಇರುತ್ತೆ ಯೂಟ್ಯೂಬ್ನ ಪ್ರೋಸೆಸ್ಸು. ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಪ್ರೋಸೆಸ್ ಹೇಗಿರುತ್ತೆ, ಯೂಟ್ಯೂಬಿಗೆ ದುಡ್ಡು ಬರೋದು ಎಷ್ಟೊತ್ತಂತ. ನಮ್ಮಂಥ ಇನ್ನೂ ವ್ಲಾಗರ್ಸ್ಗಳಿಗೆ ರೆವಿನ್ಯೂ ಅನ್ನೋದು ಇನ್ನೂ ಕಡಿಮೆ. RPM ಏನು 1000 ವ್ಯೂಸ್ಗೆ ನಮ್ಮಂಥ ಒಂದು ವ್ಲಾಗರ್ಸ್ಗಳಿಗೆ ಬರೋದು ಏನಿಲ್ಲ ಅಂತಂದ್ರೂ ಒಂದು 40 ರೂಪಾಯಿಂದ 35 ರೂಪಾಯಿ ಇಷ್ಟು ರೆವಿನ್ಯೂ ಬರ್ಬೋದು 1000 ವ್ಯೂಸ್ಗೆ. ಬ್ಲಾಗರ್ಸ್ಗಳು ಏನಪ್ಪ ಅಂತಂದರೆ ಲಕ್ಷಗಟ್ಟಲೆ ವ್ಯೂಸ್ ತಗೊಂಡ್ರೆ ಮಾತ್ರ ಅವ್ರಿಗೆ ರೆವಿನ್ಯೂ ಅನ್ನೋದು ಕಾಣುತ್ತೆ. ಇಲ್ಲಾಂದರೆ ಅಷ್ಟು ಅಪ್ರಾಕ್ಸಿಮೇಟ್ಲಿ ರೆವಿನ್ಯೂ ಅನ್ನೋದು ಸಿಗೋದಿಲ್ಲ. ಅವ್ರು ಎಷ್ಟು ವಿಡಿಯೋಗೆ ಖರ್ಚು ಮಾಡಿರ್ತಾರೆ ಅಷ್ಟು. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ತೀನಿ ಗೈಸ್. ಯಾರೆಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಪಟನೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಒಂದು RPM ಅನ್ನೋದು ಬಂದ್ಬಿಟ್ಟು ಮಂತ್ಲಿ ಸ್ಯಾಲ್ರಿ ಅನ್ನೋದು ಬಂದ್ಬಿಟ್ಟು ಇನ್ನೂ ಬರ್ತಾ ಇಲ್ಲ. ನಂದು ಕೂಡ ಮಾನಿಟೈಸೇಷನ್ ಆನ್ ಆಗಿಲ್ಲ, ಇನ್ನೂ ಕೂಡ ಮಾನಿಟೈಸೇಷನ್ ಆನ್ ಆದಮೇಲೆ ಎಲ್ಲದೂ ಕೂಡ ಬರೋದು. ಇನ್ನೂ ಮಾನಿಟೈಸೇಷನ್ ಆಗಲಿ, RPM ಆಗಲಿ ಇನ್ನೂ ಯಾವುದೂ ಆನ್ ಆಗಿಲ್ಲ. ಗೂಗಲ್ ಪಿನ್ ಕೂಡ ಬಂದಿಲ್ಲ. ಹಾಗೆಯೇ ಯೂಟ್ಯೂಬಲ್ಲಿ ಯಾವ್ಯಾವ ಥರ ಎಲ್ಲ ದುಡಿಬೋದಪ್ಪ ಅಂತಂದರೆ, ಒಂದು ಅಫಿಲಿಯೇಟ್ ಮಾರ್ಕೆಟಿಂದ ದುಡಿಬೋದು, ಇನ್ನೊಂದು ಮಾನಿಟೈಸೇಷನ್ ಆಗಿ ಆ್ಯಡ್ಸೆನ್ಸಿಂದ ದುಡಿಬೋದು. ಹಾಗೆಯೇ ಸೂಪರ್ಸ್ ಅಂತ ಇರುತ್ತೆ, ಅದರಿಂದ ದುಡಿಬೋದು. ಹಾಗೆಯೇ ಪಾರ್ಟ್ನರ್ಸ್ ಅಂತ ಇರುತ್ತೆ, ಅದರಿಂದ ದುಡಿಬೋದು. ಎಲ್ಲದರಿಂದ ಸೇರಿ ಯೂಟ್ಯೂಬು ಒಂದು ತಿಂಗಳ ಪೇಮೆಂಟ್ ಅಂತ ಕೊಡ್ತಾರೆ $100 ಕಂಪ್ಲೀಟ್ ಆದಮೇಲೆ. ಅದೆಲ್ಲದಕ್ಕೂ ಕಂಪ್ಲೀಟ್ ಆಗೋಕ್ಕಿಂತ ಮೊದಲು ನಾವು $100ನ ತಗೊಳ್ಬೇಕು ಅಂತಂದರೆ ಆ್ಯಡ್ಸೆನ್ಸ್ ಓಪನ್ ಆಗಿರಲೇಬೇಕು, ಮಾನಿಟೈಸೇಷನ್ ಆನ್ ಆಗಿರಲೇಬೇಕು. ಹಾಗಾಗಿ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿ ನೋಡಿ. ಪೂರ್ತಿ ನೋಡಿದರೆ ನಮ್ಮದು ಕೂಡ ಮಾನಿಟೈಸೇಷನ್ ಆನ್ ಆಗುತ್ತೆ, ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ತಲುಪಿತು ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ತನಕ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋದಿಂದ ಪೂರ್ತಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್.